ಕಾಲದಲ್ಲಿ ಜನ ಕ್ವಾರಂಟೈನ್ಗೆ ಹೆದರಿ ಹೋಗಿದ್ರು. ಕೋವಿಡ್ ಬಂದವರಿಗೆ ಕ್ವಾರಂಟೈನ್ ಫಿಕ್ಸ್ ಆಗಿತ್ತು. ಇದೀಗ ಮತ್ತೆ ಕ್ವಾರಂಟೈನ್ ಸಂಪ್ರದಾಯ ರಾಜಧಾನಿಯಲ್ಲಿ ಕಾಲಿರಿಸಿದೆ. ಆದರೆ ಈ ಸಲ ಕ್ವಾರಂಟೈನ್ಗೆ ಕಾರಣ ಕೋವಿಡ್ ಅಲ್ಲ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ರಾಜಧಾನಿಗೆ ಕಾಲಿಟ್ಟ ಕ್ವಾರಂಟೈನ್ ಪದ್ಧತಿ. ಕೇರಳದಿಂದ ಬಂದವರಿಗೆ ಹೋಮ್ ಐಸೋಲೇಷನ್. ಹೌದು, ಕೋವಿಡ್, ಡೆಂಘಿ, ಮಂಕಿಪಾಕ್ಸ್ ಬಳಿಕ ಇದೀಗ ರಾಜಧಾನಿಗೆ ನಿಫಾ ಭೀತಿ ಶುರುವಾಗಿದೆ. ಕೇರಳ ಮೂಲದ ಬೆಂಗಳೂರಿನ ವಿದ್ಯಾರ್ಥಿ ಶಂಕಿತ ನಿಫಾಗೆ ಬಲಿಯಾಗಿದ್ದಾನೆ. 23 ವರ್ಷದ ಬೆಂಗಳೂರಿನ ಸೈಕಾಲಜಿ ವಿದ್ಯಾರ್ಥಿ ಕೇರಳದಲ್ಲಿ ನಿಫಾಗೆ ಕೊನೆಯುಸಿರೆಳೆದಿದ್ದು, ರಾಜ್ಯದಲ್ಲಿ ನಿಫಾ ಟೆನ್ಷನ್ ಶುರುವಾಗಿದೆ. ಮೃತ ಯುವಕನ ಅಂತ್ಯ ಸಂಸ್ಕಾರಕ್ಕೆ ತೆರಳಿದ್ದ ಸ್ನೇಹಿತರಿಗೆ ಇದೀಗ ಕ್ವಾರಂಟೈನ್ ಮಾಡಲಾಗಿದೆ. ಕೇರಳದಲ್ಲಿ 5 ಜನರಿಗೆ ನಿಫಾ ಸಿಂಪ್ಟಮ್ಸ್. ನಗರದಲ್ಲಿ ಐಸೋಲೇಷನ್ ಪ್ರೋಟೋಕಾಲ್. ಮೃತ ವಿದ್ಯಾರ್ಥಿ ಸಂಪರ್ಕದಲ್ಲಿದ್ದ 151 ಜನರ ಪೈಕಿ 25 ಜನರು ಬೆಂಗಳೂರಿನವರೇ. ಇತ್ತ ಈಗಾಗಲೇ ಕೇರಳದಲ್ಲಿ 5 ಜನರಿಗೆ ಸಿಂಪ್ಟಮ್ಸ್ ಕಾಣಿಸಿಕೊಂಡಿದೆ. ಹೀಗಾಗಿ ಬೆಂಗಳೂರಿನ 25 ಜನರಿಗೂ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ಕೇಸಿಗೆ ಸಂಬಂಧಪಟ್ಟ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗಳನ್ನು ಹುಡುಕುವ ಕೆಲಸವನ್ನು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಅದರಲ್ಲಿ ಮ್ಯಾಕ್ಸಿಮಮ್ ಇನ್ನು ಯಾರು ಕಾಂಟ್ಯಾಕ್ಟ್ಸ್ನಲ್ಲಿ ಬಂದಿದ್ದಾರೋ ಅವರನ್ನು ಕೇರಳ ಹಂತದಲ್ಲಿನೇ ಅಲ್ಲೇ ಅವರು ಇರೋದ್ರಿಂದ ಅವರ ಸರ್ವೆಲೆನ್ಸ್ ಯೂನಿಟ್ ಅವರ ಹಂತದಲ್ಲಿ ಎಲ್ಲ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ನಮ್ಮ ಹಂತದಲ್ಲಿ ಏನು ಕೆಲವೊಂದು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಕಂಡು ಬಂದಿದೆಯೋ ಅವರಿಗೆ ನಾವು ಪ್ರಾಪರ್ ಪ್ರಿಕಾಷನರಿ ಮೆಷರ್ಸ್ ಏನು ತಗೋಬೇಕು ಅದನ್ನು ಅವರಿಗೆ ಅರಿವನ್ನು ಮೂಡಿಸಿ ನಾವು ಅವರನ್ನು ಐಸೋಲೇಷನಲ್ಲಿ ಇರಲಿಕ್ಕೆ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ ನಿಫಾ ಬಗ್ಗೆ ಹೆಚ್ಚು ಗಮನ ಹರಿಸಲು ರಾಜ್ಯ ಆರೋಗ್ಯ ಇಲಾಖೆಗೆ ಸೂಚನೆ ನೀಡಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೋವಿಡ್ ಪ್ರೋಟೋಕಾಲ್ ಮುಂದುವರಿಸಲು ಸಿದ್ಧತೆ ಮಾಡಿದೆ. ಒಟ್ನಲ್ಲಿ ಬೆಂಗಳೂರಿಗೆ ಕೇರಳದಿಂದ ಬಂದ ಪ್ರಾಥಮಿಕ ಸಂಪರ್ಕಿತರ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದ್ದು, ಮೃತ ಕೇರಳ ವಿದ್ಯಾರ್ಥಿಯು ಸ್ನೇಹಿತರ ನಿಫಾ ರಿಪೋರ್ಟ್ಗಾಗಿಯೂ ಕಾಯ್ತಾ ಇದೆ. ಈ ವರದಿ ಕೈ ಸೇರುವವರೆಗೂ ಸೂಕ್ತ ನಿಗಾ ವಹಿಸಲು ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವೇನಾದರೂ ಈ ಮಾಲ್ನಲ್ಲಿ ಶೌಚಾಲಯಕ್ಕೆ ಹೋಗಬೇಕು ಅಂದರೆ 1,000 ರೂಪಾಯಿ ಶಾಪಿಂಗ್ ಮಾಡಬೇಕಂತೆ. ಯಾಕಂದರೆ ಈ ಮಾಲ್ನಲ್ಲಿ ವಿಶೇಷ ಟಾಯ್ಲೆಟ್ ಇದೆ ಅಂತೆ. ಅರೆ, ಇದೇನಪ್ಪ ಈ ರೀತಿ ಹೇಳ್ತಿದ್ದಾರೆ ಅಂದ್ಕೊಂಡ್ರಾ? ಈ ಸ್ಟೋರಿ ನೋಡಿ. ಫೀನಿಕ್ಸ್ ಮಾಲ್ ವಿರುದ್ಧ ಸಿಡಿದೆದ್ದ ಮಹಿಳೆ. ವಿಐಪಿ ಟಾಯ್ಲೆಟ್ ವಿರುದ್ಧ ಗಂಭೀರ ಆರೋಪ. ವೈಟ್ ಫೀಲ್ಡ್ನಲ್ಲಿ ಇರೋ ಫೀನಿಕ್ಸ್ ಮಾಲ್ನ ವಿಐಪಿ ಟಾಯ್ಲೆಟ್ ಇದೀಗ ಸಖತ್ ಸದ್ದು ಮಾಡಿ ಚರ್ಚೆ ಹುಟ್ಟುಹಾಕಿದೆ. ಈ ಮಾಲ್ ಒಳಗಡೆ ವಿಐಪಿ ಶೌಚಾಲಯಕ್ಕೆ ಹೋಗಬೇಕು ಅಂದ್ರೆ 1,000 ರೂಪಾಯಿ ಶಾಪಿಂಗ್ ಮಾಡಬೇಕು ಅಂತ ಮಹಿಳೆಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಮಾಲ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಕಳೆದ 2 ದಿನಗಳ ಹಿಂದೆ ಫೀನಿಕ್ಸ್ ಮಾಲ್ನಲ್ಲಿ ಮಹಿಳೆ ಒಬ್ಬರು ವಿಐಪಿ ಟಾಯ್ಲೆಟ್ಗೆ ಹೋದಾಗ ಅಲ್ಲಿ ಲೇಡಿ ಸೆಕ್ಯೂರಿಟಿ ಗಾರ್ಡ್ 1,000 ಶಾಪಿಂಗ್ ಮಾಡಿದ್ದೀರಾ ಅಂತ ಕೇಳಿದ್ರಂತೆ. 1,000 ರೂಪಾಯಿಗಳಷ್ಟು ಶಾಪಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಟಾಯ್ಲೆಟ್ ಎಂಟ್ರಿ ಅಂದಿದ್ದಾರಂತೆ. ಹೀಗಾಗಿ ಈ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಲ್ ವಿರುದ್ಧ ಆರೋಪಿಸಿದ್ದಾರೆ. ಇನ್ನು ಈ ಬಗ್ಗೆ ಫೀನಿಕ್ಸ್ ಮಾಲ್ ಆಡಳಿತ ಮಂಡಳಿಯನ್ನ ವಿಚಾರಿಸಿದ್ರೆ ಈ ಆರೋಪವನ್ನ ನಿರಾಕರಿಸಿದ್ದು, ಈ ರೀತಿಯ ಯಾವ ಘಟನೆಯೂ ನಡೆದಿಲ್ಲ. ಒಂದು ವೇಳೆ ಆ ರೀತಿ ನಡೆದಿದ್ರೆ ನಮ್ಮ ಗಮನಕ್ಕೆ ತರಬೇಕಿತ್ತು, ಈ ರೀತಿ ಘಟನೆಯೇ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಅದೇನೇ ಇರಲಿ, ಮಹಿಳೆ ಆರೋಪ ನಿಜ ಅನ್ನೋದೇ ಆಗಿದ್ದರೆ ಆಡಳಿತ ಮಂಡಳಿ ಎಚ್ಚೆತ್ತು ಕೂಡಲೇ ಕ್ರಮ ವಹಿಸಿ ಅನ್ನೋದು ಸಾಮಾಜಿಕ ಹೋರಾಟಗಾರರ ಒತ್ತಾಯವಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರೆಲ್ಲ ಒಂದು ಕಾಲದಲ್ಲಿ ನಕ್ಸಲರು. ಆದರೆ ಸರ್ಕಾರ ಕೊಟ್ಟ ಭರವಸೆಗೆ ಮಣಿದು ಶರಣಾಗಿದ್ರು. ಬಂದೂಕು ಬಿಟ್ಟು ಮುಖ್ಯವಾಹಿನಿಗೆ ಬಂದಿದ್ರು. ಆದರೆ ಸರೆಂಡರ್ ಆಗಿ 6-7 ವರ್ಷ ಕಳೆದ್ರೂ ಕೂಡ ಸರ್ಕಾರ ಕೊಟ್ಟಿದ್ದ ಭರವಸೆ ಮಾತ್ರ ಇನ್ನೂ ಈಡೇರಿಲ್ವಂತೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಒಂದೂವರೆ ದಶಕ ಮಲೆನಾಡಿನಲ್ಲಿ 1.5 ದಶಕದಿಂದ ನಕ್ಸಲ್ ಚಟುವಟಿಕೆ ಸಕ್ರಿಯವಾಗಿತ್ತು. ಆ ನಕ್ಸಲ್ ಚಟುವಟಿಕೆ ಬ್ರೇಕ್ ಹಾಕೋಕೆ ಸರ್ಕಾರ ಹರಸಾಹಸ ಪಟ್ಟಿತ್ತು. ನಕ್ಸಲರು ಶರಣಗತಿಯಾಗಲು ಮುಖ್ಯವಾಹಿನಿಗೆ ಬರಲು ಅನುದಾನ ಘೋಷಿಸಿತ್ತು. ಆದರೆ ಅವತ್ತು ಘೋಷಿಸಿದ್ದ ಅನುದಾನ ಇನ್ನೂ ಘೋಷಣೆಯಾಗಿಯೇ ಉಳಿದಿದೆ.
2016, 2017ರಲ್ಲಿ ನಕ್ಸಲರ ಶರಣಾಗತಿಗೆ ಅನುದಾನವನ್ನ ಘೋಷಿಸಲಾಗಿತ್ತು. ಕೃಷಿ ಮಾಡೋಕೆ ಜಮೀನು, ಕೆಲಸ, ಬದಲಾವಣೆಗೆ ಕೆಲ ಅನುದಾನ ನೀಡೋದಾಗಿ ಭರವಸೆ ನೀಡಲಾಗಿತ್ತು. ಇದಕ್ಕೆಲ್ಲ ಒಪ್ಪಿಕೊಂಡು 6 ಮಂದಿ ನಕ್ಸಲರು ಶರಣಾಗತಿಯಾಗಿದ್ರು. ಆದ್ರೆ ಅಂದು ನೀಡಿದ್ದ ಭರವಸೆಗಳೆಲ್ಲವೂ ಹುಸಿಯಾಗಿದೆ ಅಂತಿದ್ದಾರೆ ಶರಣಾಗಿರೋ ಮಾಜಿ ನಕ್ಸಲರು. ಈಗಾಗಲೇ 2014ರಿಂದ ಈಚೆಗೆ ನಕ್ಸಲ್ ಇದರಿಂದ ಹೊರಕ್ಕೆ ಮುಖ್ಯವಾಹಿನಿಗೆ ಬಂದ ಹಲವಾರು ಜನರದ್ದು ಕೇಸ್ಗಳು ಸೆಟ್ಲ್ ಆಗಿಲ್ಲ. ಅವರಿಗೆ ಸರ್ಕಾರದಿಂದ ಸವಲತ್ತುಗಳು ಕೊಡ್ತೀವಿ ಅಂತೇಳಿ, ಜಮೀನು ಕೊಡ್ತೀವಿ ಅಂತ, ಮಕ್ಕಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಈಗ ಹಲವಾರು ಆಶ್ವಾಸನೆಗಳು ಕೊಟ್ಟಿತ್ತು. ಸರಿಯಾದ ರೀತಿಯಲ್ಲಿ ಯಾವುದೂ ಸೆಟ್ಲ್ ಆಗಿಲ್ಲ. ಅದರ ನಂತರ ಸುಮಾರು 10-15 ಜನ ಬಂದಿದ್ದಾರಲ್ಲ, ಅವರಿಗೆ ಕೇಸ್ಗಳಿದ್ದಾವೆ, ಕೇಸ್ಗಳು ವಿಡ್ರಾ ಮಾಡಿಲ್ಲ. ಹೋಗಲಿ, ಇನ್ನೂ 8 ವರ್ಷದಿಂದ ಇದೆ, ಕೇಸ್ಗಳು ಇನ್ನೂ ಚಾರ್ಜ್ ಕೂಡ ಆಗಿಲ್ಲ ಹಲವಾರು. ಒಂದು ಕಡೆ ಮನೆಗಳು ಬೀಳುವ ಸ್ಥಿತಿ ತಲುಪಿದೆ, ಮತ್ತೊಂದು ಕಡೆ ಕೇಸ್ಗಳನ್ನ ನಡೆಸೋಕೆ ಕೋರ್ಟ್ಗೆ ಅಲೆದಾಟ. ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ ಸುತ್ತಿ ಹಣ ಖಾಲಿ ಆಗ್ತಿದೆ ಅಂತಿದ್ದಾರೆ ಮಾಜಿ ನಕ್ಸಲರು. ನಮ್ಮ ಕೇಸ್ಗಳು ಇನ್ನೂ ಇತ್ಯರ್ಥ ಆಗಿಲ್ಲ. 8 ವರ್ಷ ಆಗೋಯ್ತು ನಮ್ಮ ಬಂದು, ಕೇಸ್ ಮುಗ್ದಿಲ್ಲ. ಕುಂದಾಪುರದಲ್ಲಿ ಇನ್ನೂ 4 ಕೇಸ್ ಇದ್ದಾವೆ, ಅದು ಇನ್ನೂ ಚಾರ್ಜ್ ಆಗಿಲ್ಲ. ಅದು ಹೋಗೋದು ಬರೋದಾಗ್ತಾ ಇದೆ. ಈ ಥರವಾಗಿ ನಮಗೆ ಒಂದು ಸಾರಿ ಕೋರ್ಟಿಗೆ ಹೋಗಿ ಬರೋದಕ್ಕೆ 600-700 ರೂಪಾಯಿ ಖರ್ಚಾಗುತ್ತೆ. ನಮಗೇನು ದುಡಿಮೆ ಇಲ್ಲ, ದುಡಿಮೆ ಮಾಡೋಕ್ಕೆ ಆಗೋದು ಇಲ್ಲ. ಕೋರ್ಟ್ ವಾರದಲ್ಲಿ 3 ದಿನ 4 ದಿನ ಕೋರ್ಟ್ ಇದೆ ಅಂತಂದರೆ ದುಡಿಮೆ ಎಲ್ಲಿಂದ ಮಾಡ್ತೀವಿ? ಈ ಥರದ ಯಾವ ಇದೂ ಇಲ್ಲ. ಇದರ ನಡುವೆ ಕನ್ಯಾಕುಮಾರಿ ಎಂಬ ನಕ್ಸಲ್ ಶರಣಾಗತಿಯಾದ ನಂತರ ಈಗಲೂ ಜೈಲಿನಲ್ಲಿದ್ದಾರಂತೆ. ಹೀಗಿರುವಾಗ ಬೇರೆ ರಾಜ್ಯದಲ್ಲಿರೋ ನಮ್ಮ ರಾಜ್ಯದ ನಕ್ಸಲರನ್ನ ಮುಖ್ಯವಾಹಿನಿಗೆ ತನ್ನಿ ಅಂತ ಹೇಳ್ತಾರೆ. ನಮಗೆ ನ್ಯಾಯ ಸಿಗದಿದ್ದಾಗ ಅವರನ್ನೆಲ್ಲ ಶರಣಾಗಿಸೋದು ಹೇಗೆ ಅನ್ನೋದು ಮಾಜಿ ನಕ್ಸಲರ ಪ್ರಶ್ನೆ. 2017 ಸರೆಂಡರ್ ಆದಾಗ ಒಂದು 6 ತಿಂಗಳು 1 ವರ್ಷದೊಳಗಡೆ ನಿಮ್ಮ ಕೇಸ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಈಗ ಆಲ್ರೆಡಿ 8 ವರ್ಷ ಆಯಿತು, ಕೇಸ್ ಚಾರ್ಜ್ ಕೂಡ ಆಗಿಲ್ಲ. ಇನ್ನು ಕ್ಲಿಯರ್ ಮಾಡ್ತಿರಲಿಲ್ಲ, ಚಾರ್ಜೇ ಮಾಡಿಲ್ಲ. ಇನ್ನು 8 ವರ್ಷ ಆದರೂ ಕೂಡ ಕರ್ನಾಟಕದಲ್ಲಿ 33 ಕೇಸ್ ಇದೆ, ಕೇರಳದಲ್ಲಿ 32 ಕೇಸ್ ಇದೆ, ಒಟ್ಟು 64-65 ಕೇಸ್ ಇದೆ. ಯಾವ ಕೇಸ್ಗಳು ಇನ್ನೂ ಒಂದು 70% ಕೇಸ್ ಚಾರ್ಜೇ ಆಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವ ಸರ್ಕಾರದ ಯೋಜನೆ ತುಕ್ಕು ಹಿಡಿಯಿತಾ ಅನ್ನೋದೇ ಸದ್ಯದ ಪ್ರಶ್ನೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.